ಕರ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕೂಡ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳು, ಅಭಿನಂದನೆಗಳನ್ನು ತಿಳಿಯಪಡಿಸಿಕೊಳ್ಳುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ಅನೇಕ ಜನರು ಈ ಕಾರ್ಯಕ್ರಮ ಯಾವಾಗ ಬರ್ತದೆ ಎಂಬುದಾಗಿ ನೀವು ಕಾಯ್ತಿದ್ದೀರಾ. ನಿಮ್ಮ ದಾಹವನ್ನು ನೋಡಿ ನಾನು ಸಂತೋಷ ಪಡ್ತೇನೆ. ನಿಶ್ಚಯವಾಗಿ ದೇವರು ಇಂದು ತನ್ನ ವಾಕ್ಯವನ್ನು ಕಳುಹಿಸಿ ನಿಮ್ಮ ದಾಹವನ್ನು ತೀರಿಸುವಂಥ ದೇವರಾಗಿದ್ದಾನೆ. ನಮ್ಮ ದೇವರು ಮಾತಾಡುವಂಥ ದೇವರು. ಆದರೆ ನೋಡ್ರಿ, ನಾವು ದಾಹದಿಂದ ಇರುವಾಗ, ಒಂದು ಆಸೆ ಅಪೇಕ್ಷೆಯಿಂದ ಇರಬೇಕಾದ್ರೆ ಆತನ ವಾಕ್ಯವು ನಮಗೆ ನೇರವಾಗಿ, ನಮಗೆ ಯಾವ ಸಮಯಕ್ಕೆ, ಯಾವ ಗಳಿಗೆಗೆ ಯಾವ ವಾಕ್ಯ ಬೇಕು, ಯಾವ ರೇಮ ವಾಕ್ಯ ಬೇಕು ದೇವರು ಗೊತ್ತು. ಆ ಗಳಿಗೆಗೆ ತಕ್ಕ ಹಾಗೆ ಪರಿಸ್ಥಿತಿಗೆ ಅಗತ್ಯವಿರುವ ತನ್ನ ವಾಕ್ಯವನ್ನು ಕಳಿಸಿ ನಮ್ಮನ್ನು ಬಲಪಡಿಸ್ತಾನೆ, ಉತ್ತೇಜನಪಡಿಸ್ತಾನೆ, ನಮ್ಮನ್ನು ಆಶೀರ್ವದಿಸ್ತಾನೆ. ಅದು ಮಾತ್ರವಲ್ಲ, ಅಭಿಷೇಕಿಸ್ತಾನೆ. ಆತನ ಆ ವಾಕ್ಯವೇ ನಮಗೆ ಒಂದು ಧೈರ್ಯವನ್ನು ಕೊಡುವಂಥದ್ದಾಗಿ ಕಾಣಲ್ಪಡುತ್ತದೆ. ಸರಿ, ಇಂದಿನ ಧ್ಯಾನಕ್ಕೆ ನಾವು ಪ್ರವೇಶಿಸೋಣ. ಇಂದಿನ ಧ್ಯಾನಕ್ಕಾಗಿ ಯೆಶಾಯ ಪ್ರವಾದನೆಯ ಗ್ರಂಥ 61ನೇ ಅಧ್ಯಾಯ ಅದರ 3ನೇ ವಾಕ್ಯ. ದ ಬುಕ್ ಆಫ್ ಐಸಾಯಾ ಚಾಪ್ಟರ್ 61 ವರ್ಸಸ್ 3. ನಾವು ನಮ್ಮ ಸತ್ಯವೇದ ಪುಸ್ತಕವನ್ನು ತಿರುಗಿಸಿಕೊಳ್ಳೋಣ. ಕನ್ನಡ ಸತ್ಯವೇದ ಪುಸ್ತಕದಲ್ಲಿ ಪೇಜ್ ನಂಬರ್ 797, ಹಳೆಯ ಒಡಂಬಡಿಕೆಯಲ್ಲಿ ಕನ್ನಡ ಸತ್ಯವೇದ ಪುಸ್ತಕದಲ್ಲಿ 797. ನಿಮಗಾಗಿ ಆ 3 ಅಂಶಗಳಲ್ಲಿರುವಂಥ ಆ ವಾಕ್ಯವನ್ನು ನಾನು ಓದಲು ನಾನು ಬಯಸುತ್ತೇನೆ. ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ. ಒಂದು ಅದ್ಭುತವಾದಂಥ ವಾಗ್ದಾನ ಪ್ರಿಯರಾದವರೇ, ಚೆನ್ನಾಗಿ ಗಮನಿಸಿರಿ. ಬೂದಿಗೆ ಬದಲಾಗಿ ಶಿರೋಭೂಷಣ ಅಥವಾ ಸೌಂದರ್ಯದ ಕಿರೀಟ, ದುಃಖವಿದ್ದಲ್ಲಿ, ದುಃಖ ಇರುವಂಥ ಜಾಗದಲ್ಲಿ ಆನಂದ ತೈಲ. 3ನೇದಾಗಿ ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ. ಆಂಗ್ಲ ಭಾಷೆಯಲ್ಲಿ ನೋಡಬೇಕಾದ್ರೆ ಬ್ಯೂಟಿ ಫಾರ್ ಆಶಸ್, ಆಯಿಲ್ ಆಫ್ ಜಾಯ್ ಫಾರ್ ಮೋರ್ನಿಂಗ್ ಆ್ಯಂಡ್ ಗಾರ್ಮೆಂಟ್ ಆಫ್ ಪ್ರೈಸ್ ಫಾರ್ ದ ಸ್ಪಿರಿಟ್ ಆಫ್ ಹೆವಿನೆಸ್. ಒಂದು ಅದ್ಭುತವಾದಂಥ ವಾಗ್ದಾನ ಪ್ರಿಯರಾದವರೇ. ಯೆಶಾಯ 61ರಲ್ಲಿ ನಾವು ಓದುವಾಗ ಯೇಸು ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಬಂದನು ಎಂಬುದರ ಬಗ್ಗೆ ಪ್ರವಾದನೆಯ ನುಡಿಗಳು 1ನೇ ವಾಕ್ಯದಿಂದ ನಾವು ನೋಡೋಕ್ಕೆ ಸಾಧ್ಯ. ನಾವು ಸಾಮಾನ್ಯವಾಗಿ ಹೊಸ ಒಡಂಬಡಿಕೆಯಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ನೋಡಬೇಕಾದ್ರೆ ಯೇಸು ಕ್ರಿಸ್ತನು ಯಾಕೆ ಲೋಕಕ್ಕೆ ಬಂದ? ಪಾಪಿಗಳನ್ನು ಹುಡುಕಿ ರಕ್ಷಿಸಿ ಅವರನ್ನು ವಿಮೋಚಿಸುವುದಕ್ಕಾಗಿ ಬಂದ. ಅದು ಮಾತ್ರವಲ್ಲ, ತನ್ನ ಪ್ರಾಣವನ್ನು ಕೊಡುವುದಕ್ಕಾಗಿ ಬಂದ. ತನ್ನ ರಕ್ತವನ್ನು ಸುರಿಸಿ ಸಾಯುವುದಕ್ಕಾಗಿ ಆತನು ಬಂದ. ಅದು ಮಾತ್ರವಲ್ಲ, ಸೈತಾನನ ಕ್ರಿಯೆಗಳನ್ನು ಲಯಪಡಿಸುವುದಕ್ಕಾಗಿ ಬಂದ. ಅದು ಮಾತ್ರವಲ್ಲ, ಭೂಮಿಯ ಮೇಲೆ ಬೆಂಕಿಯನ್ನು ಹಾಕಲು ಬಂದ. ಈ ರೀತಿಯಾಗಿ ನಾನಾ ಉದ್ದೇಶಗಳಿದೆ. ಆದರೆ ಅದರಲ್ಲಿ ಒಂದು ಉದ್ದೇಶ ಏನಂತ ನೋಡಬೇಕಾದ್ರೆ, ಪ್ರವಾದಿಯಾಗಿರುವಂಥ ಯೆಶಾಯ ಹೆಚ್ಚು ಕಮ್ಮಿ 700ರಿಂದ 800 ವರ್ಷಗಳ ಹಿಂದೆ, ಕ್ರಿಸ್ತ ಪೂರ್ವ ಅಂದರೆ BC, ಬಿಫೋರ್ ಕ್ರೈಸ್ಟ್, 700ರಿಂದ 800 ವರ್ಷದಲ್ಲಿ ಬದುಕಿದಂಥ ಯೆಶಾಯ ಪ್ರವಾದನೆಯಾಗಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿದ್ದಕ್ಕೆ ಈ 3 ವಾಗ್ದಾನಗಳು, ಆ ಕಾರಣಗಳನ್ನು ಹೇಳುವುದನ್ನು ನಾವು ನೋಡ್ತೇವೆ. ಅದನ್ನೇ ಇವತ್ತು ನಾವು ಧ್ಯಾನ ಮಾಡಲಿದ್ದೇವೆ. ಚೆನ್ನಾಗಿ ಇದನ್ನು ನೆನಪಿನಲ್ಲಿಟ್ಕೊಳ್ಳ್ರಿ. ಬೂದಿಗೆ ಬದಲಾಗಿ ಶಿರೋಭೂಷಣ ಅಲ್ವಾ, ಬ್ಯೂಟಿ. ಆಂಗ್ಲ ಭಾಷೆಯಲ್ಲಿ ನೋಡಬೇಕಾದ್ರೆ ಬೂದಿಗೆ ಬದಲಾಗಿ ಸೌಂದರ್ಯದ ಕಿರೀಟ, ದುಃಖ ಅದಕ್ಕೆ ಬದಲಾಗಿ ಆನಂದ ತೈಲ, ಕುಂದಿ ಹೋಗಿರುವಂಥ ನಮ್ಮ ಮನಸ್ಸಿಗೆ ಬದಲಾಗಿ ಉತ್ಸಾಹದ ಸ್ತೋತ್ರದ ವಸ್ತ್ರ. ಇದನ್ನು ದೇವರು ನಮ್ಮ ಸಂಗಡ ವಾಗ್ದಾನವಾಗಿ ಆತನು ಮಾತಾಡ್ತಿದ್ದಾನೆ. ಪ್ರಿಯರಾದವರೇ, ನೋಡ್ರಿ, ನಾನು ಹುಟ್ಟಿ ಬೆಳೆದಿದ್ದಲ್ಲ ಬೆಂಗಳೂರು ಪಟ್ಟಣ. ನಾನು ಸಣ್ಣವನಾಗಿದ್ದಾಗ ಕೆಲವು ಜನ ಮನೆ ಹತ್ರ ಬರ್ತಿದ್ದರು. ನಿಮ್ಮ ಹಳೇ ಬಟ್ಟೆಗಳನ್ನು ಕೊಡ್ರಿ, ನಾನು ನಿಮಗೆ ಪಾತ್ರೆಗಳನ್ನು ಕೊಡ್ತೇನೆ ಅಲ್ವಾ. ಕೆಲವೊಂದು ಜನರು ಬರ್ತಿದ್ದರು, ಹಳೇ ನ್ಯೂಸ್ ಪೇಪರ್ಗಳನ್ನು ಕೊಡ್ರಿ, ಅಥವಾ ಹಳೆ ಮನೆಯಲ್ಲಿ ಕಬ್ಬಿಣದ ವಸ್ತುಗಳೇನಾದರೂ ಇದ್ದರೆ ಕೊಡ್ರಿ, ಅದಕ್ಕೆ ಬದಲಾಗಿ ನಾವು ನಿಮಗೆ ಹಣವನ್ನು ಕೊಡ್ತೇವೆ.
ಅದು ಮಾತ್ರವಲ್ಲ ನೋಡ್ರಿ, ಮನೆಗಳಲ್ಲಿ ಆ ಕೂದಲು, ಹೆಂಗಸರು ಪರ್ಟಿಕ್ಯುಲರ್ ಆಗಿ ಆ ಕೂದಲೆಲ್ಲ ಉದುರೋದನ್ನು ಒಂದು ಒಂದು ಡಬ್ಬದಲ್ಲಿ ಸೇರಿಸಿಡ್ತಾ ಇದ್ರು. ಕಾರಣ, ಈ ಕೂದಲನ್ನು ತೆಗೆದುಕೊಂಡು ಅದಕ್ಕೆ ಬದಲಾಗಿ ಬಟ್ಟೆನೋ ಅಥವಾ ಹಣವನ್ನು ಕೊಡುವುದಕ್ಕಾಗಿ ಕೂಡ ಜನರು ಬರ್ತಾಯಿದ್ರು. ಈಗ ಎಲ್ರಿಗೂ ತಲೆಯಲ್ಲಿರುವಂಥ ಕೂದಲೆಲ್ಲ ಉದುರೋಗ್ತಾ ಇದೆ. ಅದು ಗಂಡಸರಾಗಿರಲಿ ಹೆಂಗಸರಾಗಿರಲಿ, ತಲೆಯಲ್ಲಿ ಏನೇನೋ ಶಾಂಪು ಟ್ರೈ ಮಾಡ್ತಾರೆ, ಏನೇನೋ ಟ್ರೀಟ್ಮೆಂಟ್ ಟ್ರೈ ಮಾಡ್ತಾರೆ, ತಲೆಯಲ್ಲಿ ಕೂದಲೇ ಇರೋದಿಲ್ಲ. ಅದು ಕೆಲವು ಜನ ಹೇಳ್ತಾರೆ, ನಮ್ಮೂರಲ್ಲಿದ್ದಾಗ ಚೆನ್ನಾಗಿತ್ತು, ಬೆಂಗಳೂರು ಪಟ್ಟಣಕ್ಕೆ ಬಂದಿದ್ದ ನಂತರ ತಲೆ ಕೂದಲೆಲ್ಲ ಉದುರೋಯ್ತು ಅಂತ. ಎಲ್ಲಿ ತಲೆ ಕೂದಲು ಸೇರಿಸಿಟ್ಟು ಅದಕ್ಕೆ ಬದಲಾಗಿ ಏನಾದರೂ ತಗೊಳ್ಳೋದು. ನೋಡಿರಿ, ಹಳೆ ಕಾಲದಲ್ಲಿ ಆ ಥರ ಇತ್ತು. ಈಗ ಕೂಡ ಒಂದು ವೇಳೆ ಹಳ್ಳಿಗಳಲ್ಲಿ ಒಳಗಿನ ಇರುವಂಥ ಗ್ರಾಮಗಳ ಆ ಥರ ಇರ್ಬೋದು. ನೀವು ಹಳೆಯ ಬಟ್ಟೆಯನ್ನು ಕೊಟ್ಟರೆ ಅವರ ಪಾತ್ರೆಯನ್ನು ಕೊಡ್ತಾರೆ, ಕೂದಲನ್ನು ಕೊಟ್ಟರೆ ಹಣವನ್ನು ಕೊಡ್ತಾರೆ, ನ್ಯೂಸ್ ಪೇಪರನ್ನು ಕೊಟ್ಟರೆ ಏನೋ ಅದಕ್ಕೂ ಬಟ್ಟೆ ಕೊಡ್ತಾರೆ ಅಥವಾ ಪಾತ್ರೆ ಕೊಡ್ತಾರೆ. ಒಂದು ಎಕ್ಸ್ಚೇಂಜ್, ಹಳೆಯದನ್ನೆಲ್ಲ ಕೊಟ್ಟು ಹೊಸ ವಿಧವಾದಂಥ ಕಾರ್ಯಗಳನ್ನು ತೆಗೆದುಕೊಳ್ಳುವುದು. ನಾನು ಯಾಕೆ ಇದನ್ನು ಹೇಳ್ತಿದ್ದೆ ಅಂದರೆ, ಇವತ್ತು ದೇವರು ನಮಗೆ ಕೊಡುವಂಥ ವಾಗ್ದಾನ, ಆಶೀರ್ವಾದ ಕೂಡ ಈ ಎಕ್ಸ್ಚೇಂಜೇ, ಬದಲಾವಣೆ. ವಾಕ್ಯ ಹೇಳ್ತದೆ, ಬೂದಿಗೆ ಬದಲಾಗಿ ಸೌಂದರ್ಯ ಅಥವಾ ಶಿರೋಭೂಷಣ, ಬ್ಯೂಟಿ ಫಾರ್ ಆ್ಯಶಸ್. ಇದನ್ನು ಮನಸ್ಸಲ್ಲಿ ಚೆನ್ನಾಗಿಟ್ಕೊಳ್ರಿ, ಇದನ್ನು ಕಂಠಪಾಠ ಮಾಡಿಕೊಳ್ಳ್ರಿ. ದೇವರು ನನಗೆ ಕೊಡುವಂಥ ವಾಗ್ದಾನ, ಬೂದಿಗೆ ಬದಲಾಗಿ ಒಂದು ಸೌಂದರ್ಯ. ಎರಡನೇ ಏನು ಎಕ್ಸ್ಚೇಂಜ್ ಆಗತ್ತೆ, ಏನು ಬದಲಾವಣೆ ಆಗತ್ತೆ, ದುಃಖ, ಮನಸ್ಸಲ್ಲಿ ದುಃಖ, ಹೃದಯದಲ್ಲಿ ದುಃಖ, ಜೀವನವೇ ದುಃಖ, ದುಃಖದಲ್ಲಿ ಮುಳುಗಿ ಹೋಗ್ತಾ ಇದ್ದೀರಾ, ಕಹಿತನ, ದುಃಖ ಇರುವಂಥ ಜಾಗದಲ್ಲಿ ದೇವರು ಏನು ವಾಗ್ದಾನ ಕೊಡ್ತಿದ್ದಾನೆ? ಆನಂದ ತೈಲ. ಯಾವುದೋ ಒಂದು ದುಃಖದಲ್ಲಿದ್ದೀರಾ, ದೇವರು ವಾಗ್ದಾನ ಕೊಡ್ತಿದ್ದಾನೆ ಆನಂದ ತೈಲ. ಮೂರನೇದಾಗಿ ನೋಡಬೇಕಾದ್ರೆ, ಕುಂದಿದ ಮನ ಅಥವಾ ದ ಸ್ಪಿರಿಟ್ ಆಫ್ ಹೆವಿನೆಸ್. ಕನ್ನಡ ಭಾಷೆಯಲ್ಲಿ ಕುಂದಿದ ಮನ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಂಗ್ಲ ಭಾಷೆಯಲ್ಲಿ ನೋಡಬೇಕಾದ್ರೆ ಒಂದು ಭಾರದ ಆತ್ಮ, ಆ ಭಾರ ನಮ್ಮ ಮೇಲೆ ಬರಬೇಕಾದ್ರೆ ಮನವು ಅದು ಕುಂದಿ ಹೋಗ್ತದೆ ಅಲ್ವಾ? ದ ಸ್ಪಿರಿಟ್ ಆಫ್ ಹೆವಿನೆಸ್. ಕೆಲವು ಸಾರಿ ನೋಡ್ರಿ, ನಮ್ಮಿಂದ ಏನು ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಘಟನೆ, ಯಾವುದೋ ಒಂದು ಮನುಷ್ಯನ ಮಾತು, ಯಾವುದೋ ಒಂದು ಸಮಸ್ಯೆ, ಯಾವುದೋ ಒಂದು ಹೋರಾಟ, ಸೈತಾನನ ಕ್ರಿಯೆಗಳು ಒಂದು ಭಾರವನ್ನು ನಮ್ಮ ಮೇಲೆ ಇಡ್ತದೆ. ಶರೀರವೆಲ್ಲ ಭಾರವಾಗಿರುವಂಥ ಹಾಗೆ ನಮಗೆ ಅನ್ನಿಸ್ತದೆ, ಕಷ್ಟಪಡ್ತೇವೆ. ಕರ್ತನು ಹೇಳ್ತಿದ್ದಾನೆ, ಎಲ್ಲಿ ನೀನು ಭಾರದಿಂದ ಇದ್ದೀಯೋ, ಕುಂದಿದ ಮನದಿಂದ ಕಷ್ಟಪಡ್ತಿದ್ದೀಯೋ, ಉತ್ಸಾಹದ ಸ್ತೋತ್ರದ ವಸ್ತ್ರವನ್ನು ನಾನು ನಿನಗೆ ಕೊಡ್ತೇನೆ. ಅಂದರೆ ಭಾರ ಇರುವಂಥ ವಸ್ತ್ರವನ್ನು ಕಳಚಿ ಬಿಸಾಡಿ ದೇವರು ಕೊಡುವಂಥ ಉತ್ಸಾಹ ಸ್ತೋತ್ರದ ವಸ್ತ್ರವನ್ನು ಧರಿಸಿಕೊಂಡು ದೇವರಿಗೆ ಎಂದೆಂದಿಗೂ ನಾವು ಸ್ತುತಿ ಮಾಡಲಿದ್ದೇವೆ. ಇದನ್ನು ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ರಿ. ಒಂದು ಕಡೆ ಬೂದಿ, ಇನ್ನೊಂದು ಕಡೆ ಸೌಂದರ್ಯ. ದೇವರು ಹೇಳ್ತಿದ್ದಾನೆ, ನನ್ನ ಮಗನೇ, ನನ್ನ ಮಗಳೇ, ಒಂದು ವೇಳೆ ಇವತ್ತಿರುವಂಥ ಜೀವಿತ ಈ ಬೂದಿಯಲ್ಲಿ ಕುಳಿತಿರುವ ಹಾಗೆ ಇದೆಯಾ? ನಾನು ನಿನಗೆ ಕೊಡುವಂಥ ಆಶೀರ್ವಾದ, ಈ ಬೂದಿಯನ್ನು ತೆಗೆದು ಹಾಕಿ ಸೌಂದರ್ಯ ಕಿರೀಟ, ಶಿರೋಭೂಷಣ ಎಂಬ ಆಶೀರ್ವಾದವನ್ನು ನಾನು ನಿನಗೆ ಕೊಡ್ತೇನೆ. ಇನ್ನೊಂದು ವಾಗ್ದಾನ ಏನು? ದುಃಖ. ಇಲ್ಲಿ ದುಃಖ ಇದೆಯಾ? ದೇವರು ಹೇಳ್ತಿದ್ದಾರೆ, ದುಃಖ ಇರುವಂಥ ಜಾಗದಲ್ಲಿ ಆ ದುಃಖವನ್ನು ತೆಗೆದು ನಾನು ಆನಂದ ತೈಲದಿಂದ ನಾನು ತುಂಬಿಸ್ತೇನೆ. ನೋಡ್ರಿ, ಆನಂದ ತೈಲ ಅಲ್ವಾ? ಕೆಲವೊಂದು ಜನ ಆನಂದ ಅಂತ ಹೆಸರಿಟ್ಕೊಂಡಿರ್ತಾರೆ. ನಾನು ಸ್ಕೂಲಲ್ಲಿ ಓದಬೇಕಾದ್ರೆ ಒಬ್ಬ ಫ್ರೆಂಡು, ಕ್ಲೋಸ್ ಫ್ರೆಂಡ್ ಇದ್ದ, ಆನಂದ್ ಅಲ್ವಾ? ಆದರೆ ಅವನು ಯಾವಾಗಲೂ ಅಳೋನಾಗಿ ಇರ್ತಿದ್ದ. ಹೆಸರೇ ಆನಂದನೇ ಇಲ್ಲ ಅಲ್ವಾ? ನೋಡ್ರಿ, ಕೆಲವೊಂದ್ರೆ ಹೆಸರು ಶಾಂತಿ ಅಂತ ಇಟ್ಕೊಂಡಿರ್ತಾರೆ. ಯಾಕಮ್ಮ ಪ್ರೇಯರ್ ಮಾಡಬೇಕು ಬ್ರದರ್? ಸಮಾಧಾನ ಇಲ್ಲ ಬ್ರದರ್, ಶಾಂತಿನೇ ಇಲ್ಲ ಬ್ರದರ್ ಅಂತ ಹೇಳ್ತಾರೆ. ಹೆಸರಿಗೂ ಅವ್ರಿಗೂ ಸಂಬಂಧನೇ ಇರಲ್ಲ. ಇಲ್ಲಿ ವಾಕ್ಯ ಹೇಳ್ತದೆ, ದುಃಖ ಇರುವಂಥ ಜಾಗದಲ್ಲಿ ಆನಂದ ತೈಲವನ್ನು ದೇವರು ತುಂಬಿಸ್ತಾನಂತೆ. ಮೂರನೇದಾಗಿ, ಕುಂದಿದ ಮನಕ್ಕೆ ಬದಲಾಗಿ ಉತ್ಸಾಹದ ಸ್ತೋತ್ರದ ವಸ್ತ್ರವನ್ನು, ಒಂದು ವಸ್ತ್ರ ದೇವರು ಹೇಳ್ತಿದ್ದಾನೆ. ಆ ಸ್ತೋತ್ರದ ವಸ್ತ್ರ ನಮ್ಮ ಮೇಲೆ ಬಂದಿದ ತಕ್ಷಣ ನಾವು ದಾವೀದನ ಹಾಗೆ ನಾವು ದೇವರನ್ನು ಸ್ತುತಿ ಮಾಡಿ ಕೊಂಡಾಡುವುದಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾನೆ. ಇದನ್ನು ಮನಸ್ಸಲ್ಲಿ ದಯವಿಟ್ಟು ಇಟ್ಕೊಳ್ರಿ. ಪದೇ ಪದೇ ನಾನು ಹೇಳ್ತೇನೆ, ಈ ವಾಗ್ದಾನ ಮನಸ್ಸಲ್ಲಿ ಇಟ್ಕೊಳ್ಳಿ. ಇದನ್ನು ಕೊಡುವುದಕ್ಕಾಗಿಯೇ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿದ. ಪ್ರಿಯರಾದವರೇ, ಕರ್ತನ ಅಭಿಷೇಕವು ಆತನ ಮೇಲೆ ಇತ್ತು ಎಂಬುದಾಗಿ ಯೆಶಾಯ 61:1 ನಾವು ನೋಡ್ತೇವೆ. ಎಲ್ಲ ನನ್ನ ಸಂಗಡ ಹೇಳ್ತೀರಾ? ಬೂದಿಗೆ ಬದಲಾಗಿ ಸೌಂದರ್ಯದ ಕಿರೀಟ, ದುಃಖಕ್ಕೆ ಬದಲಾಗಿ ಆನಂದದ ತೈಲ, ಕುಂದಿದ ಮನಕ್ಕೆ ಬದಲಾಗಿ ಉತ್ಸಾಹದ ಸ್ತೋತ್ರದ ವಸ್ತ್ರ. ಆಮೇಲೆ ಬ್ಯೂಟಿ ಫಾರ್ ಆ್ಯಶಸ್,
ಆಯಿಲ್ ಆಫ್ ಜಾಯ್ ಫಾರ್ ಮೋರ್ನಿಂಗ್ ಅಥವಾ ಫಾರ್ ಸಾರೋ. ಮೂರನೇದಾಗಿ ಗಾರ್ಮೆಂಟ್ ಆಫ್ ಪ್ರೈಸ್ ಇನ್ ಪ್ಲೇಸ್ ಆಫ್ ಸ್ಪಿರಿಟ್ ಆಫ್ ಹೆವಿನೆಸ್. ಇದನ್ನು ನಾವು ಒಂದು 2 ಭಾಗಗಳು ಅಥವಾ 3 ಭಾಗಗಳಾಗಿ ಈ ಸಂದೇಶವನ್ನು ನಾವು ಧ್ಯಾನ ಮಾಡಲಿದ್ದೇವೆ. ನೋಡ್ರಿ, ಮೊದಲನೇದಾಗಿ ಈ ಬೂದಿ ಅಂತ ನಾವು ಯೋಚನೆ ಮಾಡಬೇಕಾದ್ರೆ ಬೈಬಲಲ್ಲಿ ಏನು ನಮ್ಮ ನೆನಪಿಗೆ ಬರ್ತದೆ? ಓಕೆ, ಬೈಬಲ್ ಬಿಟ್ಬಿಡ್ರಿ. ಬೂದಿ ಅಂದರೆ ಏನು? ನೋಡ್ರಿ, ಆ್ಯಶಸ್ ಅಲ್ವಾ? ನೋಡ್ರಿ, ಇವತ್ತು ನಾನು ಪ್ರಸಂಗ ಮಾಡ್ತಾ ಇದ್ದೇನೆ, ಈ ವಾರದಲ್ಲಿ ನೋಡಬೇಕಾದ್ರೆ ಬುಧವಾರ ಬಂತಲ್ಲ, ಅದನ್ನು ನೋಡ್ರಿ ಬೂದಿಯ ಬುಧವಾರ ಅಥವಾ ಆ್ಯಶ್ ವೆಡ್ನೆಸ್ಡೇ ಅಂತ ಅವರು ಹೇಳ್ತಾರೆ ಅಲ್ವಾ? ಆ್ಯಶ್, ಅದನ್ನು ತಲೆ ಮೇಲೆ ಬೂದಿಯನ್ನು ಇಟ್ಕೊಳ್ಳೋದು, ಯೇಸು ಕ್ರಿಸ್ತನ ಮರಣದ ಬಗ್ಗೆ 40 ದಿನಗಳು ಅವರು ಉಪವಾಸವಿದ್ದು ಧ್ಯಾನ ಮಾಡೋದು, ಈ ರೀತಿಯಂಥ ಕಾರ್ಯಗಳು ಶುಭ ಶುಕ್ರವಾರದ ತನಕ, ನಂತರ ಈಸ್ಟರ್ ಹಬ್ಬ ಅಥವಾ ಪುನರುತ್ಥಾನ ಹೊಂದಿದಂಥ ಹಬ್ಬ ಆಚರಣೆ ಮಾಡುವುದು. ಬೂದಿ ಅಂದರೆ ಏನು? ನೋಡಿ, ಸಾಮಾನ್ಯವಾಗಿ ಏನಾದರೂ ಸುಟ್ಟೋದ್ರೆ ಅದು ಬೂದಿಯಾಗಿ ಬದಲಾಗ್ಬಿಡುತ್ತೆ ಅಲ್ವಾ? ಆ್ಯಶ್ ಕಲರ್ ಅಲ್ವಾ, ಅದು ಬೂದಿಯಾಗಿ ಬದಲಾಗ್ತದೆ. ಅದನ್ನು ಓದಿದ್ರೆ ಕೂಡ ಅದು ಧೂಳಾಗಿ ಗಾಳಿಯಲ್ಲಿ ಇಲ್ಲದೆ ಹೋಗ್ತದೆ. ಒಂದು ಮರವನ್ನು ಸುಟ್ಟರೆ ಅದು ಬೂದಿ ಆಗ್ತದೆ ಅಲ್ವಾ? ಒಬ್ಬ ಮನುಷ್ಯನನ್ನು ಸುಟ್ಟರೆ ಕೂಡ ಅವನು ಬೂದಿಯಾಗಿ ಬದಲಾಗ್ಬಿಡ್ತಾನೆ. ಅವನ ಎಲುಬುಗಳು, ಚರ್ಮ, ಅವನ ಮಾಂಸಖಂಡಗಳು ಎಲ್ಲವೂ ಸುಟ್ಟು ಬೂದಿ ಆಗಿಬಿಡ್ತದೆ. ಕೆಲವೊಂದು ಜನ ಹೇಳ್ತಾರಲ್ಲ, ಏನಾದರೂ ಜಾಸ್ತಿ ಮಾಡಿದ್ರೆ, ಏನಾದರೂ ಜಾಸ್ತಿ ಮಾತಾಡಿದ್ರೆ ನೀನನ್ನು ಸುಟ್ಟು ಬೂದಿ ಮಾಡಿಬಿಡ್ತೀನಿ ಅಲ್ವಾ? ಕೆಲವೊಂದು ಜನ ಗದರಿಸೋಕ್ಕೆ ಆ ರೀತಿಯಾಗಿ ಹೇಳ್ತಾರೆ. ಬೂದಿ ಅಂತ ನೋಡಬೇಕಾದ್ರೆ ಅದು ಒಂದು ಒಳ್ಳೆಯ ವಿಷಯವೇ ಅಲ್ಲ. ಅದೊಂದು ಶಾಪಕ್ಕೆ ಸಂಬಂಧಪಟ್ಟಂಥ ಒಂದು ಪದ, ಒಂದು ನಷ್ಟಕ್ಕೆ ಸಂಬಂಧಪಟ್ಟಂಥ ಒಂದು ಪದ, ಒಂದು ಕಳೆಯುವಿಕೆಗೆ ಸಂಬಂಧಪಟ್ಟಂಥ ಒಂದು ಪದ. ಬೈಬಲಲ್ಲಿ ಎಲ್ಲಿ ನಾವು ಈ ಬೂದಿಯ ಬಗ್ಗೆ ನೋಡ್ತೀವಿ ಅಂತ ನೋಡಬೇಕಾದ್ರೆ, ಯೋಬನು ಎಲ್ಲವನ್ನು ಕಳ್ಕೊಂಡ. ಹೆಂಡತಿ ಬಂದು ಬೈತಾಳೆ, 10 ಮಕ್ಕಳು ಕಳ್ಕೊಂಡ, ತನ್ನ ಬಳಿಯಲ್ಲಿದ್ದಂಥ ಒಂಟೆಗಳು, ಕುರಿಗಳು, ದನಗಳು, ಕೆಲಸದ ಆಳುಗಳು ಎಲ್ಲವನ್ನು ಕಳ್ಕೊಂಡ. ಕಡೆಯದಾಗಿ ಶತ್ರು ಅವನ ಶರೀರವನ್ನು ಮುಟ್ಟಿ ತಲೆಯಿಂದ ಅಂಗಾಲು ತನಕ ಕುರುಗಳು ಅಥವಾ ಗುಳ್ಳೆಗಳು ಬಂದು ಎಂಬುದಾಗಿ ಯೋಬ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇವನು ಏನು ಮಾಡ್ತಾನೆ? ಒಂದು ಚಿಪ್ಪನ್ನು ತೆಗೆದುಕೊಂಡು ಬೂದಿಯಲ್ಲಿ ಕೂತುಕೊಂಡು ತನ್ನನ್ನು ಕೆರೆದುಕೊಳ್ಳುತ್ತಾನೆ. ಅಲ್ಲಿ ನಾವು ಬೈಬಲಲ್ಲಿ ನೋಡ್ತೇವೆ ಅಲ್ವಾ? ಅದೇ ರೀತಿಯಾಗಿ ನಿನೆವೆ ಪಟ್ಟಣದ ಜನರು ಅಲ್ಲಿ ಯೋನನು ಬಂದು ಪ್ರಸಂಗ ಮಾಡಿದಾಗ ಅವರೆಲ್ಲ ಏನು ಮಾಡಿದ್ರು? ಯೋಬನ ಪ್ರಸಂಗ ಏನು, ಇನ್ನು 40 ದಿನಗಳಲ್ಲಿ ಈ ಪಟ್ಟಣವನ್ನು ನಾನು ಕೆಡವಿ ಹಾಕ್ತೇನೆ. ಜನರೆಲ್ಲ ಮನ ತಿರುಗಿ ರೊಟ್ಟನ್ನು ಧರಿಸಿಕೊಂಡು ಬೂದಿಯಲ್ಲಿ ಕೂತುಕೊಂಡ್ರು. ಅದು ಮಾತ್ರವಲ್ಲ, ಯೇಸು ಕ್ರಿಸ್ತನು ಹೇಳ್ತಾನೆ ಮತ್ತಾಯ 11:21 ಇಲ್ಲಿ ಮಾಡಿದಂಥ ಅದ್ಭುತಗಳನ್ನು ನಾನು ಆ ಪಟ್ಟಣದಲ್ಲಿ ಮಾಡಿರುವುದಾದರೆ ಜನರೆಲ್ಲ ಬೂದಿಯಲ್ಲಿ ಕೂತ್ಕೊಂಡು ಮನ ತಿರುಗ್ತಾ ಇದ್ದರು ಎಂಬುದಾಗಿ. ಅಂದರೆ ಬೂದಿ ಅಂದರೆ ಅದು ಒಂದು ನಷ್ಟ, ಅದು ಒಂದು ಶಾಪಕ್ಕೆ ಒಂದು ಗುರುತು, ಒಂದು ಕಳೆಯುವಿಕೆಗೆ ಒಂದು ಗುರುತು. ಕರ್ತನು ಕೊಡುವಂಥ ವಾಗ್ದಾನ ಏನು? ಆ ಬೂದಿ ನಷ್ಟದಲ್ಲಿದ್ದೀಯಾ, ಕಳುವಿಕೆಯಲ್ಲಿದ್ದೀಯಾ, ಸೋತೋಗಿದ್ದೀಯಾ, ಬಳಲಿ ಹೋಗಿದ್ದೀಯಾ, ಅದನ್ನು ತೆಗೆದು ನಾನು ನಿನ್ನನ್ನು ಸೌಂದರ್ಯಪಡಿಸ್ತೇನೆ. ಬ್ಯೂಟಿ ಫಾರ್ ಆ್ಯಶಸ್ ಅಲ್ವಾ? ಆಂಗ್ಲ ಭಾಷೆಯಲ್ಲಿ ಬ್ಯೂಟಿ ಅಂತಲೇ ಬರೆಯಲ್ಪಟ್ಟಿದೆ. ಅದರ ಕನ್ನಡದಲ್ಲಿ ಏನು ಬರೆಯಲ್ಪಟ್ಟಿದೆ? ಸೌಂದರ್ಯದ ಕಿರೀಟ. ಅಂದರೆ ನಮ್ಮ ಪರಿಸ್ಥಿತಿಯನ್ನೇ ದೇವರು ಬದಲಾಯಿಸ್ತಾನೆ. ಏನು ಬ್ರದರ್, ಇದೆಲ್ಲ ನಂಬೋದಾ? ಸಹೋದರ ಸಹೋದರಿ, ಸುಮ್ಮನೆ ನಾನು ಮಾತಾಡ್ತಿಲ್ಲ, ಇದು ದೇವರ ವಾಗ್ದಾನ. ನೀನು ನಂಬಿದ್ರೆ ಮಹಿಮೆಯನ್ನು ಕಾಣ್ತೀಯ. ನೀನು ದೇವರ ವಾಗ್ದಾನದ ಮೇಲೆ ನಂಬಿಕೆ ಇಡು. ಯಾರು ಕೂಡ ಆಕಸ್ಮಿಕವಾಗಿ ಈ ನನ್ನ ಮಾತುಗಳನ್ನು ಕೇಳಿಸ್ಕೊಳ್ತಾ ಇಲ್ಲ. ಪರಿಶುದ್ಧ ಆತ್ಮನೇ ಈ ಮಾತುಗಳನ್ನು ನೀವು ಕೇಳಿಸಿಕೊಳ್ಳುವಂತೆ ನಿಮ್ಮನ್ನು ಪ್ರೇರೇಪಿಸಿ ಈ ಸಂದೇಶವನ್ನು ಕೇಳುವಂತೆ ಮಾತಾಡ್ತಿದ್ದಾನೆ. ನನಗೆ ಒಂದು ಕಾರ್ಯ ಗೊತ್ತು, ದೇವರು ಏನು ಮಾತಾಡ್ತಾನೋ ಆ ಮಾತುಗಳನ್ನು ನಿಶ್ಚಯವಾಗಿ ಆತ ನೆರವೇರಿಸ್ತಾನೆ, ನೀನು ನಂಬುವುದಾದರೆ. ಎಂಬುದರ ಬೂದಿ ನಿಶ್ಚಯವಾಗಲೂ ಅದು ಸೌಂದರ್ಯದ ಕಿರೀಟವಾಗಿ ನಿಶ್ಚಯವಾಗಿ ಬದಲಾಗುತ್ತೆ. ಕಾರಣ ಬೈಬಲಲ್ಲಿದೆ. ಆ ಬೈಬಲ್ ವಾಕ್ಯವು ನಮ್ಮ ಸಂಗಡ ಇವತ್ತು ದೇವರು ಮಾತಾಡ್ತಿದ್ದಾನೆ. ಇದರ ಮೇಲೆ ನಾನು ನಂಬಿಕೆ ಇಡಬೇಕಾದ್ರೆ ಕರ್ತನು ನಿಶ್ಚಯವಾಗಿ ದೊಡ್ಡ ಕಾರ್ಯಗಳನ್ನು ಆತನು ಮಾಡುವಂಥ ದೇವರಾಗಿರ್ತಾನೆ. ಆಮೇಲೆ ಎರಡನೇದಾಗಿ ಇದರಲ್ಲಿ ನಾವು ನೋಡ್ತೇವೆ, ದುಃಖವಿದ್ದಲ್ಲಿ ಆನಂದದ ತೈಲ. ನೋಡ್ರಿ, ಅನೇಕ ಸಾರಿ ನಾವು ದುಃಖದಲ್ಲಿದ್ದೇವೆ ಅಲ್ವಾ? ಹೃದಯ ಪೂರ್ತಿ ದುಃಖ. ಆ ದುಃಖದ ನಿಮಿತ್ತವಾಗಿ ಕೆಲವರಿಗೆ ತಿನ್ನಕ್ಕಾಗ್ತಾ ಇಲ್ಲ,
ಕೆಲವರಿಗೆ ನಿದ್ರೆ ಬರ್ತಾ ಇಲ್ಲ, ಕೆಲವರಿಗೆ ಸಂತೋಷವಾಗಿರೋಕ್ಕಾಗ್ತಾ ಇಲ್ಲ, ಕೆಲವರಿಗೆ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ, ಕೆಲವರಿಗೆ ಆಲಯಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಕೆಲವರಿಗೆ ಬೈಬಲ್ ಓದೋಕ್ಕಾಗ್ತಾ ಇಲ್ಲ, ಕೆಲವರಿಗೆ ಸೇವೆ ಮಾಡೋಕ್ಕಾಗ್ತಾ ಇಲ್ಲ. ಕಾರಣ ಯಾವುದೋ ಒಂದು ವಿಷಯದ ಬಗ್ಗೆ ನೀನು ದುಃಖಿಸ್ತಾ ಇದ್ದೀಯ. ನಿನ್ನ ಮಕ್ಕಳ ಬಗ್ಗೆ ಇರ್ಬೋದು, ಕುಟುಂಬದ ಬಗ್ಗೆ ಇರ್ಬೋದು, ಕೆಲಸದ ಮೇಲೆ ಇರುವಂಥ ಸಮಸ್ಯೆಗಳ ಬಗ್ಗೆ ಇರ್ಬೋದು. ದೇವರು ಹೇಳ್ತಿದ್ದಾನೆ, ಆ ದುಃಖ ಇರುವಂಥ ಜಾಗದಲ್ಲಿ ಆ ದುಃಖವನ್ನು ತೆಗೆದು ಹಾಕಿ, ಆ ದುಃಖವನ್ನು ಕಿತ್ತು ಹಾಕಿ ನಿನ್ನನ್ನು ಆನಂದ ತೈಲದಿಂದ ತುಂಬಿಸುವೆ. ಆಮೇಲೆ ಆನಂದದ ತೈಲ. ಆಮೇಲೆ ಇದು ನಮ್ಮ ಮೇಲೆ ದೇವರು ಸುರಿಸಲ್ಪಡುವಂಥ ಆನಂದದ ತೈಲ. ಸೈತಾನನು ನೋಡ್ರಿ, ಯಾವಾಗಲೂ ನಮಗೆ ದುಃಖವನ್ನು ತರಬೇಕೆಂಬುದಾಗಿ ಅವನು ಹಗಲು ರಾತ್ರಿ ಪ್ಲ್ಯಾನ್ ಮಾಡ್ತಾನೇ ಇರ್ತಾನೆ ಅಲ್ವಾ. ನೋಡ್ರಿ, ಕೆಲವೊಂದು ಸಾರಿ ಸಂತೋಷವಾಗಿ ನಾವು ಎದ್ದೇಳ್ತೇವೆ, ಆದರೆ ಮನೇಲಿ ಯಾರೋ ಒಬ್ರು ಹೇಳುವಂಥ ಒಂದು ಮಾತು ನಮ್ಮನ್ನು ಹಾಗೇ ದುಃಖದಲ್ಲಿ ಮುಳುಗಿಸ್ಬಿಡುತ್ತದೆ. ಕೆಲವೊಂದು ಸಾರಿ ಸಂತೋಷವಾಗಿ ಆಲಯಕ್ಕೆ ಹೋಗಿ ನಾವು ಬರ್ತೇವೆ, ದಿಢೀರಂತ ಯಾರೋ ಒಬ್ಬರು ಹೇಳುವಂಥ ಒಂದು ಮಾತು, ಮನೇಲಿ ನಡೆಯುವಂಥ ಯಾವುದೋ ಒಂದು ಚಿಕ್ಕ ಒಂದು ಸಮಸ್ಯೆ, ಒಂದು ಘಟನೆ ನಮ್ಮ ಆ ಸಂತೋಷವನ್ನೇ ದುಃಖವಾಗಿ ಬದಲಾಯಿಸಿಬಿಡುತ್ತದೆ ಅಲ್ವಾ. ಅದು ಮಾತ್ರವಲ್ಲ, ಎಷ್ಟೋ ವರ್ಷಗಳ ಹಿಂದೆ, ಎಷ್ಟೋ ತಿಂಗಳುಗಳ ಹಿಂದೆ ನಡೆದಂಥ ಕಾರ್ಯಗಳು, ಅಥವಾ ಯಾರೋ ಒಬ್ಬರು ತೀರಿ ಹೋಗಿರ್ಬೋದು, ಆ ರೀತಿಯಾದಂಥ ಕಾರ್ಯಗಳು ನಿನ್ನ ಹೃದಯದಲ್ಲಿ ಒಂದು ದುಃಖವನ್ನು ತಂದಿರಬಹುದು. ಆದರೆ ಕರ್ತ ನಿನ್ನ ಸಂಗಡ ಮಾತಾಡ್ತಿದ್ದಾನೆ. ಆ ದುಃಖವಿದ್ದಲ್ಲಿ, ಎಲ್ಲಿ ದುಃಖ ಇತ್ತು, ಒಂದು ವೇಳೆ ಈ ಥರ ನಾವು ಯೋಚನೆ ಮಾಡೋಣ, ಇಲ್ಲಿ ಈ ದುಃಖ ಇದೆ ಅಲ್ವಾ, ಈ ದುಃಖವಿದ್ದಲ್ಲಿ ಕರ್ತನ ಅದೇ ಜಾಗದಲ್ಲಿ ಆನಂದ ತೈಲದಿಂದ ತುಂಬಿಸ್ತಾನೆ. ನನ್ನ ಹೃದಯದಲ್ಲಿ ದುಃಖ ಇರುವುದಾದರೆ ಇದೇ ಹೃದಯದಲ್ಲಿ ದೇವರು ದುಃಖವನ್ನು ಕಿತ್ತು ಹಾಕಿ ಆನಂದ ತೈಲದಿಂದ ಆತನು ತುಂಬಿಸ್ತಾನೆ. ದೇವರ ಮಕ್ಕಳೇ, ನಾನು ನಿಮಗೆ ಒಂದು ಕಾರ್ಯವನ್ನು ಹೇಳ್ಕೊಡ್ಲ. ಕರ್ತನ ಮಕ್ಕಳು ಯಾವಾಗಲೂ ಸಂತೋಷವಾಗಿರಬೇಕು. ಅದಾಮೇನು ಹೇಳ್ತೀರಾ? ಆಕಾಶ ಕೆಳಗೆ ಬೀಳತ್ತಂತ ಯಾರಾದರೂ ಹೇಳ್ತಾರಾ? ಸಂತೋಷವಾಗಿರಿ. ಅಯ್ಯೋ ಇದೆಲ್ಲ ಕೊರೋನಾ ಬರುತ್ತೆ, ಇನ್ನೊಂದು ಕೊರೋನಾ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಯುದ್ಧ ನಡೀತದೆ, ಯುದ್ಧ ಅಷ್ಟೇ, ಇಂಡಿಯಾ ಎಲ್ಲ ಏನೋ ಆಗತ್ತೆ, ಅಮೇರಿಕಾ ಆಗತ್ತೆ, ಚೈನಾ ಆಗತ್ತೆ, ರಷ್ಯಾ ಬರುತ್ತೆ, ಉಕ್ರೇನು, ಅದು ತೈವಾನು. ಸಂತೋಷವಾಗಿರಿ. ಕಾರಣ ಕರ್ತನು ಹೇಳ್ತಿದ್ದಾನೆ, ನಮ್ಮ ಸಂಗಡ ಇರುವಂಥ ದೇವರು ದೊಡ್ಡವನು. ನಾವು ಆರಾಧಿಸುವಂಥ ಕರ್ತನು ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ಆತನ ಅನುಮತಿ ಇಲ್ಲದೆ ತಲೆಯಲ್ಲಿರುವಂಥ ಒಂದು ಕೂದಲು ಕೆಳಗೆ ಬೀಳೋದೇ ಇಲ್ಲ. ಆದ್ದರಿಂದ ನೀನು ಸಂತೋಷಪಡು. ನೀನು ನೋಡಿ ಒಂದು ಪ್ರಶ್ನೆ ಕೇಳಲ್ಲ ಸಹೋದರನೇ, ನಿಮ್ಮ ನೋಡಿ ಒಂದು ಪ್ರಶ್ನೆ ಕೇಳಲ್ಲ ಸಹೋದರಿಯೇ, ನೀನು ದುಃಖ ಪಡುವುದರಿಂದ ಸಮಸ್ಯೆ ಬದಲಾಗತ್ತಾ? ಆಮೇಲೆ ಏನೋ ಇದು ನಿಶ್ಚಯವಾಗಿ ಈ ಮಾತು ನಮ್ಮೊಟ್ಟಿಗೆ ಮಾತಾಡ್ತಿದೆಯಲ್ಲ. ನೀನು ದುಃಖ ಪಡುವುದರಿಂದ ಸಮಸ್ಯೆಗಳು ಬದಲಾಗುತ್ತಾ? ನೀನು ದುಃಖ ಪಡುವುದರಿಂದ ದೇವರು ನಿನ್ನ ನೋಡಿ ಮೆಚ್ಚಿಸ್ತಾನ? ಇವಾಗ ನೀನು ದುಃಖದಲ್ಲಿ ಹಾಗೆ ಆಳ್ತಾ ಇದೆಯಾ? ಮನುಷ್ಯರಿಗೆ ದುಃಖ ಪಡೋದಕ್ಕೆ ಹೇಳ್ಕೊಡ್ಬೇಕಾ ಏನು? ಅದೇನೋ ಗೊತ್ತಿಲ್ಲ, ಮಗುವಿನಿಂದಲೇ ಬಂದ್ಬಿಡುತ್ತೆ ಅಲ್ವಾ. ನೋಡ್ರಿ, ಮಗುಗೇನಾದರೂ ದುಃಖ ಆದರೆ ಹಾಗೆ ಮುಖ ಎಲ್ಲ ಒಂಥರ ಮಾಡಿ, ಕಣ್ಗಳಲ್ಲಿ ಕಣ್ಣೀರು, ಅದು ನಮ್ಮ ರಕ್ತದಲ್ಲೇ ಹಾಗೆ ಬೆರೆತುಬಿಟ್ಟಿದೆ ಅಲ್ವಾ. ಈಗ ನೀನು ದುಃಖದಲ್ಲಿ ಕೂತಿದ್ದೀಯಾ, ನಾನು ಮೊದಲನೇ ಪ್ರಶ್ನೆ ಕೇಳಿದೆ, ಏನಾದರೂ ಸಮಸ್ಯೆ ಬದಲಾಯಿಸೋಕ್ಕೆ ಸಾಧ್ಯನಾ? ನೆವರ್. ಒಂದು ಕಾಲವೇ ಇಲ್ಲವೇ ಇಲ್ಲ. ನೀನು ದುಃಖದಲ್ಲಿ ಕೂತಿದ್ದೀಯಾ, ದೇವರು ನಿನ್ನನ್ನು ನೋಡಿಬಿಟ್ಟು, ನನ್ನ ಮಗಳೇ, ನನ್ನ ಮಗನೇ, ಶಬಾಷ್, ಇದೇ ಥರ ನೀನು ದುಃಖದಲ್ಲಿರಬೇಕು, ಸಬಾಷ್ ಸಬಾಷ್, ಇದೇ ಥರ ಇರಬೇಕು ಮಗ, ಇನ್ನೂ ದುಃಖ ಪಡು ಮಗ, ಇನ್ನೂ ದುಃಖ ಪಡು ಮಗಳೇ, ಇನ್ನೂ ದುಃಖದಲ್ಲಿರು ಮಗಳೇ, ನೀನು ನೋಡ್ತಾ ನೋಡ್ತಾ ನನಗೆ ಸಂತೋಷ. ದೇವ್ರು ಹೇಳ್ತಾನ? ಇಲ್ಲವೇ ಇಲ್ಲ. ನೀನು ದುಃಖದಲ್ಲಿ ಇರುವುದರಿಂದ ಸಮಸ್ಯೆಗಳು ಬದಲಾಗುವುದಿಲ್ಲ. ನೀನು ದುಃಖದಲ್ಲಿ ಇರುವುದರಿಂದ ದೇವರು ನಿನ್ನನ್ನು ನೋಡಿ ಮೆಚ್ಚಿಸುವುದಿಲ್ಲ. ನೀನು ದುಃಖದಲ್ಲಿ ಇರುವುದರಿಂದ ಶತ್ರುವೇ ಸಂತೋಷ ಪಡ್ತಾನೆ. ನೋಡಿದ್ಯಾ? ಸೇವಕ ಸೇವೆ 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 ಅಂತ ಓಡ್ದ, ದುಃಖದಲ್ಲಿ ಕುಳ್ಳಿರಿಸ್ಬಿಟ್ಟೆ. ನೋಡಿದ್ಯಾ? ಓ ಯಮ್ಮ ಪ್ರಾರ್ಥನೆ ಪ್ರಾರ್ಥನೆ ಅಂತ ಓಡಿದ್ಲು, ದುಃಖದಲ್ಲಿ ಕೂತಿದ್ದಾಳು. ನೋಡಿದ್ಯಾ? ಸಹೋದರ ಸಹೋದರಿಯೇ, ಧೂಳನ್ನು ಜಾಡಿಸ್ಬಿಟ್ಟು ಎದ್ದೇಳು. ದುಃಖದಲ್ಲಿ ಇರಬೇಡ. ನೀನು ದುಃಖದಲ್ಲಿ ಇರುವುದರಿಂದ ಯಾರಿಗೂ ಪ್ರಯೋಜನವಿಲ್ಲ. ನೀನು ದುಃಖದಲ್ಲಿ ಇರುವುದರಿಂದ ನಿನಗೂ ಪ್ರಯೋಜನವಿಲ್ಲ. ನೀನು ದುಃಖದಲ್ಲಿ ಇರುವುದರಿಂದ ದೇವರಿಗೂ ಪ್ರಯೋಜನವಿಲ್ಲ, ದೇವರ ರಾಜ್ಯಕ್ಕೂ ಪ್ರಯೋಜನವಿಲ್ಲ. ಕರ್ತನು ಹೇಳ್ತಿದ್ದಾನೆ, ಒಂದು ವೇಳೆ ಆ ದುಃಖವು ನಿನ್ನನ್ನು ಅದುಮಿ ಒತ್ತಾಯಪಡಿಸಿ ನಿನ್ನನ್ನು ಜಜ್ಜಿ ಕೆಳಗೆ ತಳ್ಳಿ ನೀನು ಸದಾಕಾಲ ದುಃಖದಲ್ಲಿ ಇರುವ ಹಾಗೆ ಮಾಡುವುದಾದರೆ, ಕರ್ತನು ಹೇಳ್ತಿದ್ದಾನೆ, ವಾಗ್ದಾನ ಕೊಡ್ತಿದ್ದಾನೆ, ಆ ದುಃಖವನ್ನು ನಾನು ಕಿತ್ತಾಕ್ತೇನೆ.
ನಾನು ನಿನಗೆ ಆನಂದ ತೈಲದಿಂದ ನಾನು ನಿನ್ನನ್ನು ತುಂಬಿಸ್ತೇನೆ. ಆಮೇಲೆ ಇದು ಆನಂದ ತೈಲ ರೀ. ನೋಡ್ರಿ, ಕೆಲವೊಂದು ಜನ ತೈಲ ಅಂತ ಬಂದಿದ ತಕ್ಷಣ ಅಮೃತಾಂಜನ್ ತೈಲ ಅಲ್ವಾ ಜಂಡು ಬಾಂಬ್ ತೈಲ ಅಂತ ತಿಳ್ಕೊಬೇಡ್ರಿ. ಇದು ಕರ್ತನು ಕೊಡುವಂಥ ಆನಂದದ ತೈಲ. ಆಮೇಲೆ ಆನಂದದ ಅಭಿಷೇಕದ ತೈಲ, ಆನಂದದ ಎಣ್ಣೆ. ಆಮೇಲೆ ಅದು ನಮ್ಮ ಮೇಲೆ ಸುರಿಯಲ್ಪಟ್ಟಾಗ ದುಃಖಕ್ಕೆ ಅಲ್ಲಿ ಜಾಗನೇ ಇರೋಲ್ಲ. ಒಂದು ಆಮೇಲೆ ಹೇಳ್ತೀರಾ? ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ತೀರಾ? ದುಃಖಕ್ಕೆ ಅಲ್ಲಿ ಜಾಗನೇ ಇರೋಲ್ಲ. ಕಣ್ಣೀರು ಬೇಡ. ನೀನು ಕಣ್ಣೀರು ಸುರಿಸುವುದಾದರೆ ದೇಶಕ್ಕಾಗಿ ಸುರಿಸು, ನಿನಗಾಗಿ, ನನ್ನ ಕುಟುಂಬಕ್ಕಾಗಿ ಅಲ್ಲ. ಆಮೇನ್, ಆಮೇನ್, ಹಲ್ಲೆಲೂಯಾ. ಗಟ್ಟಿಯಾಗೋದು ಹಲ್ಲೆಲೂಯಾ ಹೇಳ್ತೀರಾ? ಆಮೇನ್. ಕರ್ತನು ಹೇಳ್ತಿದ್ದಾನೆ, ದುಃಖವಿದ್ದಲ್ಲಿ, ನಿನ್ನ ಮನೇಲಿ ದುಃಖ ಇದೆಯಾ, ನಾನು ಅದನ್ನು ತೆಗೆದು ಹಾಕ್ತೇನೆ. ನಿನ್ನ ದುಃಖವು ಹೋಗಿ ಆನಂದ ಬರ್ತದೆ. ಎಲ್ಲಿ ಹೇಳಿ? ವಾಕ್ಯ ಹೇಳಿ. ಯೋಹಾನ 16:20. ಉಂಗಳ್ ದುಃಖಂ ಸಂತೋಷಮಾಯಿ ಮಾರು. ನಿಮ್ಮ ದುಃಖವು ಸಂತೋಷವಾಗಿ ಬದಲಾಗ್ತದೆ. ನೀವು ದುಃಖ ಇರುವಂಥ ಜಾಗದಲ್ಲಿ ದೇವರು ಆನಂದದಿಂದ ತುಂಬಿಸ್ತಾನೆ. ಮೂರನೇದಾಗಿ ಆತನು ಏನು ಹೇಳ್ತಿದ್ದಂತ ನೋಡಬೇಕಾದ್ರೆ, ಕುಂದಿದ ಮನ ಅಥವಾ ಭಾರವುಳ್ಳ ಮನ ಅನುಭವ ಇದೆಯಾ? ಏನೋ 1 ಟನ್ ವೆಯ್ಟು ನಮ್ಮ ಮೇಲೆ ಇಟ್ಟ ಹಾಗೆ ನನಗೆ ಅನುಭವ ಇದೆ. ಅನೇಕ ಸಾರಿ, ಕೆಲವೊಂದು ಸಾರಿ ಸೇವೆಗಳನ್ನು ಮುಗಿಸ್ಕೊಂಡು ಬರಬೇಕಾದ್ರೆ, ಕೆಲವೊಂದು ಸಾರಿ ಕೆಲಸವನ್ನು ಮುಗಿಸ್ಕೊಂಡು ಬರಬೇಕಾದ್ರೆ, ಮನೆಯಲ್ಲಿ ಕೆಲವೊಂದು ಹೋರಾಟಗಳು ಅಥವಾ ಕುಟುಂಬದಲ್ಲಿ ಕೆಲವು ಹೋರಾಟಗಳು, ಕೆಲಸದ ಜಾಗದಲ್ಲಿರುವಂಥ ಹೋರಾಟಗಳು, ಸೇವೆಯಲ್ಲಿರುವಂಥ ಹೋರಾಟಗಳು ನಮ್ಮ ಮೇಲೆ ಏನೋ 1,000 ಟನ್ ಅಥವಾ ಒಂದು ದೊಡ್ಡ ಬಂಡೆಯನ್ನೇ ನಮ್ಮ ಮೇಲೆ ಇಟ್ಟ ಹಾಗೆ ನಮ್ಗೆ ಅನ್ನಿಸ್ತದೆಯಲ್ಲ. ದೇವರು ಹೇಳ್ತಿದ್ದಾನೆ, ಆ ಕುಂದಿದ ಮನ ಅವ್ರು ಏನು ಮಾಡೋಕ್ಕಾಗಲ್ಲ. ಅವರು ಹಾಗೆ ಅವರು ಅಡ್ಡಗಿ ಅವ್ರು ಏನಾಗ್ತಾರೆ, ಕುಂದಿ ಹೋಗಿ ತಗ್ಗಿಸಲ್ಪಟ್ಟು ದೀನರಾಗಿ ಅವರಷ್ಟೇ ಎದ್ದೇಳಕ್ಕೆ ಆಗಲ್ಲ ಅಲ್ವಾ. ಒಂದು ಭಾರ ಅವರ ಮೇಲೆ ಇಡಲ್ಪಟ್ಟ ಹಾಗೆ ಒಂದು ವೇಳೆ ಆ ರೀತಿಯಾಗಿ ನೀವು ಇರ್ಬೋದು. ಒಂದು ಕುಂದಿದ ಮನ, ಒಂದು ಸ್ಪಿರಿಟ್ ಆಫ್ ಹೆವಿನೆಸ್. ದೇವರು ಹೇಳ್ತಿದ್ದಾನೆ, ಅದಕ್ಕೆ ಬದಲಾಗಿ ನಾನು ಉತ್ಸಾಹದ ಸ್ತೋತ್ರದ ವಸ್ತ್ರ, ಗಾರ್ಮೆಂಟ್ ಆಫ್ ಪ್ರೈಸ್. ಸಹೋದರ, ಎಲ್ಲೆಲ್ಲೋ ಹೋಗಿ ಬಟ್ಟೆ ಕೊಂಡ್ಕೊಳ್ತೀಯಲ್ಲ, ಜುಡಿಯೋಗೆ ಹೋಗ್ತೀಯಾ, ವೆಸ್ಟ್ ಸೈಡ್ಗೆ ಹೋಗ್ತೀಯಾ, ಟ್ರೆಂಡ್ಸ್ಗೆ ಹೋಗ್ತೀಯಾ, ಇದೆಲ್ಲ ಬೆಂಗಳೂರು ಪಟ್ಟಣದಲ್ಲಿರುವಂಥ ಅಂಗಡಿಗಳ ಹೆಸರು. ಎಲ್ಲೆಲ್ಲೋ ಹೋಗಿ ಏನೇನೋ ಬಟ್ಟೆ ಕೊಂಡ್ಕೊಳ್ತೀಯಾ. ಹುಡುಗಿಯರು ನೋಡಿದ್ರೆ ಹುಡುಗರು ಬಟ್ಟೆ, ಹುಡುಗರು ನೋಡಿದ್ರೆ ಹುಡುಗಿರು ಬಟ್ಟೆ, ಹುಡುಗಿಯರ ಏನೇನೋ ಬಟ್ಟೆ ನೀನು ಹಾಕ್ತೀಯಾ. ಆದರೆ ಕರ್ತನು ಹೇಳ್ತಿದ್ದಾನೆ, ಸ್ತುತಿಯ ವಸ್ತ್ರ. ಒಂದು ವೇಳೆ ಈ ಸ್ತುತಿಯ ವಸ್ತ್ರ ನಮ್ಮ ಶರೀರ ಪ್ರಕಾರವಾದ ಕಣ್ಣುಗಳಿಗೆ ಅದು ಕಾಣದೇ ಇರಬಹುದು, ಆದರೆ ಕರ್ತನು ನಮ್ಮನ್ನು ಆ ಸ್ತುತಿಯ ವಸ್ತ್ರ, ಗಾರ್ಮೆಂಟ್ ಆಫ್ ಪ್ರೈಸ್, ಅದನ್ನು ನಮಗೆ ಕೊಡುವಾಗ ಹಗಲಿರಲು ಸ್ತುತಿಸುತ್ತಲೇ ಇರುವೆ. ಸ್ತುತಿಪೇ ಸ್ತುತಿಪೇ ಸ್ತುತಿಸುತ್ತಲೇ ಇರುವೆ. ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಬೆಳಗ್ಗೆ 5 ಗಂಟೆಗೆ ಸ್ತುತಿಸುವೆ. ಆಮೇಲೆ ನೀವು ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗಬೇಕಾದ್ರೆ ಸ್ತುತಿಸುವೆ. ಆಮೇಲೆ ಈಗ ಬೆಳಗ್ಗೆ ಮನೆಯಲ್ಲಿ ತಿಂಡಿ ಕೊಡಲಿಲ್ಲ, ಸ್ತುತಿಸುವೆ. ಆಫೀಸ್ಗೆ ಹೋಗಿದ ತಕ್ಷಣ ಒಂದು ಪ್ರಾಬ್ಲಮ್ ಬಂತು, ಸ್ತುತಿಸುತ್ತಲೇ ಇರುವೆ. ಯಾರೋ ಫೋನ್ ಮಾಡಿ ಏನೋ ನಿಮ್ಮನ್ನು ಬೈದುಬಿಟ್ರು, ಹಲ್ಲೆಲೂಯಾ, ಆನಂದವೇ. ಆ ಕುಂದಿದ ಮನಕ್ಕೆ ಜಾಗನೇ ಇಲ್ಲ. ಸಹೋದರಿಯರು, ಪಾಪ ಗಂಡ ಏಯ್ ಅಂತ ಹೇಳಿರ್ತಾನೆ, ಸುಮ್ಮನೆ ಏಯ್ ಅಂತ ಹೇಳಿರ್ತಾನೆ. ಇದಕ್ಕೆ ಓ ಅಂತ ಹತ್ತು ಅವ್ರ ಅಪ್ಪನ ಕರೆದು, ಅವ್ರ ಅಮ್ಮನ ಕರೆದು, ಅವ್ರ ತಾತನ ಕರೆದು, ಅವ್ರ ಮಾವನ ಕರೆದು, ನನ್ನ ಗಂಡನ ನಾನು ಅಂದ್ಬಿಟ್ಟ, ನನ್ನಿಂದ ತಾಳ್ಕೊಳಕ್ಕಾಗ್ತಾ ಇಲ್ಲ, ಅಯ್ಯೋ ಕುಂದಿದ ಮನಸ್ಸು ನನಗೆ ಬಂದ್ಬಿಟ್ರೆ. ಇದೆಲ್ಲ ನಡೆಯೋದೇ ಇಲ್ಲ. ಈ ಸ್ತುತಿಯ ಉತ್ಸಾಹದ ವಸ್ತ್ರವು ನಿನ್ನ ಮೇಲೆ ದೇವರು ಕೊಡುವಾಗ, ನಿನ್ನ ಮೇಲೆ ದೇವರು ಹಾಕುವಾಗ ಸದಾಕಾಲ ಸ್ತುತಿಸುತ್ತಲೇ ಇರ್ತೀಯ. ಆಮೇಲೆ ಕರ್ತನ ವಾಗ್ದಾನ ಕೊಡ್ತಿದ್ದಾನೆ. ಆ ಭಾರ ಇದೆಯಲ್ಲ, ಆ ಕುಂದಿದ ಮನ ಬರುವಂತೆ ಒಂದು ಭಾರ ಬರ್ತಿದೆಯಲ್ಲ, ಅದನ್ನು ದೇವರು ತೆಗೆದು ಹಾಕ್ತಾನೆ. ದೇವರೇ ವಾಗ್ದಾನ ಕೊಡ್ತಿದ್ದಾನೆ, ನೀನು ತೆಗೆದು ಹಾಕೋದು ಬೇಕಾಗಿಲ್ಲ, ದೇವರು ತೆಗೆದು ಹಾಕ್ತಾನೆ. ನಿನ್ನನ್ನು ಸ್ತುತಿಯ ವಸ್ತ್ರದಿಂದ ಆತನು ತುಂಬಿಸ್ತಾನೆ. ಕೆಲವರು ನೋಡ್ರಿ ಹೇಳ್ತಾರೆ, ನನಗೆ ಸ್ತುತಿ ಮಾಡೋಕ್ಕೇ ಬರಲ್ಲ ಬ್ರದರ್. ಎಲ್ಲರೂ ನೋಡಿದ್ರೆ ಕಣ್ಗಳನ್ನು ಮುಚ್ಚಿ ಆರಾಧನೆ ಮಾಡ್ತಿರ್ತಾರೆ, ಕಣ್ಗಳಲ್ಲಿ ಕಣ್ಣೀರು ಬರ್ತಾ ಇರ್ತದೆ, ನನಗೆ ಸ್ತುತಿ ಮಾಡೋಕ್ಕೆ ಬರಲ್ಲ ಬ್ರದರ್.
ಆಮೇಲೆ ಅಭಿಷೇಕ ಬಂದರೆ ಆ ಗಾರ್ಮೆಂಟ್ ಆಫ್ ಪ್ರೈಸ್, ಆ ಉತ್ಸಾಹದ ಸ್ತೋತ್ರದ ಧ್ವನಿ, ಆ ವಸ್ತ್ರವು ನಿನ್ನಲ್ಲಿ ಬರುವುದಾದರೆ ಸದಾ ಕಾಲ ಸ್ತುತಿ ಮಾಡ್ತಾನೇ ಇರ್ತೀಯ. ಆಮೇಲೆ ಇದು ಮ್ಯೂಸಿಕ್ಕಿಂದ ಬರುವಂಥ ಸ್ತುತಿ ಅಲ್ಲ. ಇದು ಯಾರೋ ಒಂದು ವರ್ಷಿಪ್ ಲೀಡ್ರ್ ಬಂದು ಹಾಗೆ ಒಂದು 10,000 ವಾಟ್ಸ್ ಸ್ಪೀಕರ್ ಇಟ್ಟು ಹೊಗೆ ಬಿಟ್ಟು ಲೈಟ್ಗಳು ಬಂದು ಒಂದು ದೊಡ್ಡ ಕೂಟ 10,000-10,000 ಜನ ಬಂದು ಆದ್ದರಿಂದ ಬರುವಂಥ ಸ್ತುತಿ ಅಲ್ಲ. ನಿನ್ನ ಹೃದಯವನ್ನು ತೆರೆದು ಯೇಸುವನ್ನು ಕಣ್ಣಿನ ಮುಂದೆ ನಿಲ್ಲಿಸಿ ನೀನು ಸ್ತುತಿ ಮಾಡಬೇಕಾದ್ರೆ ಬರುವಂಥ ಆನಂದ ಅದು ಮಹಿಮೆಯಾಗಿರ್ತದೆ. ನನಗೆ ದೇವರೊಂದು ಕಾರ್ಯವನ್ನು ಹೇಳಿಕೊಟ್ಟ ಪ್ರಿಯರಾದವರೇ, ಇವತ್ತು ಎಷ್ಟೋ ಯುವಕರು ತಪ್ಪಾದ ಆರಾಧನೆಗೆ ಕೂಟವಾಗಿ ಸಾವಿರವಾಗಿ ಓಡ್ತಾ ಇದ್ದಾರೆ. ದಿನ ಬರ್ತದೆ, ಇದನ್ನು ನೋಟ್ ಮಾಡಿಕೊಳ್ಳ್ರಿ, ದಿನ ಬರ್ತದೆ. ಎಷ್ಟೇ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ರೂಪಾಯಿಯನ್ನು ಖರ್ಚು ಮಾಡಿ ಯಾವುದೇ ಆಡಿಟೋರಿಯಂ, ಯಾವುದೇ ಮೈದಾನದಲ್ಲಿ ಎಷ್ಟೇ 10,000 ವಾಟ್ಗಳು ಅಥವಾ 1,00,000 ವಾಟ್ ಪವರ್ ಸ್ಪೀಕರ್ಗಳನ್ನ ಇಟ್ಟು ಯಾವುದೇ ವರ್ಷಿಪ್ ಲೀಡರ್ ತಂದು ಎಷ್ಟೇ ಲೈಟ್ಗಳನ್ನು ಹಾಕಿ ಎಷ್ಟೇ LED ಸ್ಕ್ರೀನ್ಗಳನ್ನು ಹಾಕಿ ಏನೇ ಮಾಡಿದ್ರು ಕೂಡ ನಿನ್ನ ಕೂಟಕ್ಕೆ ಒಬ್ಬರು ಕೂಡ ಬಾರದೇ ಇರುವಂಥ ದಿನಗಳು ಸಮೀಪವಾಗಿದೆ. ಇದನ್ನು ಕರ್ತನು ನಿಶ್ಚಯವಾಗಿ ಆತನು ನೆರವೇರಿಸ್ತಾನೆ. ನಿಜವಾಗಿ ಕರ್ತನನ್ನು ಆರಾಧನೆ ಮಾಡುವವರಿಗೂ, ಸುಳ್ಳಾಗಿ ಕರ್ತನನ್ನು ಆರಾಧನೆ ಮಾಡುವವರಿಗೂ, ಜನರನ್ನು ಆ ಕಣ್ಣೀರಿನ ಆರಾಧನೆಯಲ್ಲಿ ನಡೆಸುವವರಿಗೂ, ಜನರನ್ನು ಸುಮ್ಮನೆ ಮಾಯೆಯ ಆರಾಧನೆ ನಡೆಸುವವರಿಗೂ ವ್ಯತ್ಯಾಸವನ್ನು ಕರ್ತನು ಕೊಂಡು ಬರ್ತಾನೆ. ಈ ಶತ್ರುವೆ, ನೀನು ಹೆಚ್ಚು ಕಾಲ ಈ ರೀತಿಯಾಗಿ ಯುವಕರನ್ನು, ಜನರನ್ನು ವಂಚಿಸಲು ಸಾಧ್ಯವಿಲ್ಲ. ಕರ್ತನ ಮಹಿಮೆ ಇಳಿದು ಬರಲಿದೆ. ಯಾರು ನಿಜವಾದ ಬೆಂಕಿಯನ್ನು ಹೊತ್ತಿಸ್ತಾ ಇದ್ದಾರೆ, ಯಾರು ಸುಳ್ಳಾದ ಬೆಂಕಿಯನ್ನು ಹೊತ್ತಿಸ್ತಾ ಇದ್ದಾರೆ, ಕರ್ತನು ವ್ಯತ್ಯಾಸವನ್ನು ಉಂಟು ಮಾಡುವಂಥ ದಿನಗಳು ಸಮೀಪವಾಗಿದೆ. ದಯವಿಟ್ಟು ಯಾರಾದರೂ ನಡೆಸುವನ್ನು ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, ಯುವಕರನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸಬೇಡ್ರಿ. ನಿನ್ನ ಆರಾಧನೆ ಕೂಟಕ್ಕೆ ಬಂದು ಎಷ್ಟು ಜನರು ರಕ್ಷಣೆ ಹೊಂದಿದರು ಎಂಬುದನ್ನು ನೋಡು ಸಹೋದರ. ನಿನ್ನ ಹಾಡುಗಳನ್ನು, ನೀನು ನಡೆಸುವಂತ ಆರಾಧನೆಗಳನ್ನು ಎಷ್ಟು ಮಿಲಿಯನ್ಗಳು ನೋಡಿದ್ರು ಎಂಬುದ ಲೆಕ್ಕವನ್ನು ಬಿಟ್ಟು ಬಿಡು. ಆಮೇನ್, ಆಮೇನ್. ಜನರು ಈ ಉತ್ಸಾಹದ ಸ್ತೋತ್ರದ ವಸ್ತ್ರವನ್ನು ಧರಿಸಿಕೊಳ್ಳಲು ದೇವರೇ ನಿನ್ನ ಅಭಿಷೇಕದ ತೈಲದಿಂದ ನಮ್ಮನ್ನು ತುಂಬಿಸು ಸ್ವಾಮಿ. 3 ಕಾರ್ಯಗಳು ಮುಂದಿನ ಭಾಗದಲ್ಲಿ ಒಂದು 3 ಉದಾಹರಣೆಗಳೊಟ್ಟಿಗೆ ಇದನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಬೂದಿಗೆ ಬದಲಾಗಿ ಸೌಂದರ್ಯದ ಕಿರೀಟ, ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಬದಲಾಗಿ ಉತ್ಸಾಹದ ಸ್ತೋತ್ರದ ವಸ್ತ್ರ. ಬೂದಿಗೆ ಬದಲಾಗಿ ಯೋಬನ ಬಗ್ಗೆ ನಾವು ಧ್ಯಾನ ಮಾಡಲಿದ್ದೇವೆ. ದುಃಖವಿದ್ದಲ್ಲಿ ಆನಂದ ತೈಲ, ಲಾಜರನ ಜೀವದಿಂದ ಎದ್ದ ಆ ಘಟನೆಯನ್ನು ನಾವು ನೋಡಲಿದ್ದೇವೆ. ಕುಂದಿದ ಮನಕ್ಕೆ ಬದಲಾಗಿ ಉತ್ಸಾಹದ ಸ್ತೋತ್ರದ ವಸ್ತ್ರ, ಹಣ್ಣಲ ಬಗ್ಗೆ ನಾವು ಧ್ಯಾನ ಮಾಡಲಿದ್ದೇವೆ. ಮುಂದಿನ ಭಾಗದಲ್ಲಿ ನಾವು ಸಂಧಿಸೋಣ.